ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ಅತ್ಯಂತವಾದ ಪವಿತ್ರವಾದ ದಿನ, ಸುದಿನ ಮತ್ತು ವೈಚಾರಿಕ ವಿಷಯವಾದ ಜ್ಯೋತಿಷ್ಯವನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಕಾರಣ, ಅನೇಕ ವಾಹಿನಿಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಈ ಜ್ಯೋತಿಷ್ಯರು ತಮ್ಮದೇ ಆದ ಧಾಟಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾಯಿದ್ದಾರೆ. ದಿನನಿತ್ಯ ಭವಿಷ್ಯ ಅಂತ ಹೇಳ್ತಾರೆ, ಬಣ್ಣ, ರೂಪ, ವಸ್ತು ಇತ್ಯಾದಿಗಳ ವಿವರಣೆ ಹೇಳ್ತಾರೆ. ಮತ್ತು ಅನೇಕ ಸಮಸ್ಯೆಗಳಿಗೆ ಒಂದೇ ಗಂಟೆಯಲ್ಲಿ ಪರಿಹಾರ ಕೊಡ್ತೀವಿ ಅಂತ ಪ್ರಕಟ ಕೊಡ್ತಾರೆ. ವೈವಾಹಿಕ ಜೀವನ ಇರ್ಬೋದು, ಮತ್ತು ಮಕ್ಕಳಾಗದೇ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಇರ್ಬೋದು, ದಾಂಪತ್ಯ ಕಲಹ ಇರ್ಬೋದು, ಎಲ್ಲದಕ್ಕೂ ಪರಿಹಾರ ಹೇಳ್ತೀವಿ ಅಂತಾರೆ. ಇದು ಅಸಾಧ್ಯ. ಘಂಟಾಘೋಷವಾಗಿ ಹೇಳ್ತೀನಿ, ಒಂದೇ ಗಂಟೆಯಲ್ಲಿ ಯಾರೇ ಆಗಲಿ ಜ್ಯೋತಿಷ್ಯದ ಮೂಲಕ ಪರಿಹಾರವನ್ನು ಹೇಳಲು ಸಾಧ್ಯವಿಲ್ಲ. ಅರೆಬರೆ ಜ್ಞಾನ ತಿಳಿದವರು, ವಿಷಯವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡದೇ ಇರತಕ್ಕಂಥ ಅವರು ತಮ್ಮ ವೈಯಕ್ತಿಕವಾದ ವರ್ಚಸ್ಸನ್ನು ಅಥವಾ ವೈಯಕ್ತಿಕವಾದ ಒಂದು ಹೆಸರನ್ನು ಪಡೆಯೋದಕ್ಕೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಭಾರತದಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯವಾದ ಜ್ಞಾನ ಈ ಜ್ಯೋತಿಷ್ಯ ವಿಜ್ಞಾನ. ಆದರೆ ಇದನ್ನು ಕೆಲವರು ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದಾರೆ. ಇದು ತುಂಬ ಶೋಚನೀಯ. ಯಾಕೆ ಅಂದರೆ ಇವತ್ತು ನಾವು ಅನೇಕ ಕಡೆ ಅನೇಕ ವಾಹಿನಿಗಳಲ್ಲಿ ಇದರ ಒಂದು ದುರುಪಯೋಗದ ಒಂದು ಮಾಹಿತಿಯನ್ನು ಪಡಿತಾ ಇದ್ವಿ. ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ನವಗ್ರಹಗಳ ಒಂದು ಭಾಗ, ಅದರ ಕಾಲಮಾನ, ಭೂತ, ಭವಿಷ್ಯತ್, ವರ್ತಮಾನವನ್ನು ತಿಳಿಸೋದಕ್ಕೆ ಸಾಧ್ಯ ಇದೆ. ಈ ಒಂದು ಜ್ಯೋತಿಷ್ಯದ ಮೂಲಕ ಮಾನವ ಜೀವನದ ವರ್ತಮಾನ, ಭೂತ, ಭವಿಷ್ಯತ್ ತಿಳಿಯಬಹುದು. ಸರಿಯಾಗಿ ತಿಳುವಳಿಕೆ ಇದ್ದರೆ ಮಾತ್ರ. ಇಲ್ಲೇ ಹೋದರೆ ಅಸಾಧ್ಯ. ಸುಮಾರು 85% ಈ ಜ್ಯೋತಿಷ್ಯ ಹೇಳುವುದು ಅವರ ಜೀವನಕ್ಕೆ ಅನ್ವಯಿಸುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಈ 85% ನಾವು ಹೇಳ್ತಕ್ಕಂಥದ್ದು ಅಥವಾ ಬೇರೆ ಯಾರೇ ಹೇಳಿ, ಈ ಜ್ಯೋತಿಷ್ಯ ಅವರಿಗೆ ಅನ್ವಯಿಸುವುದಿಲ್ಲ. ಕಾರಣ, ಅವರ ಜನ್ಮಕುಂಡಲಿ, ಅವರ ಜನನ ಸಮಯವೇ ಬೇರೆ ಇರುತ್ತೆ. ಅವರ ಹೆಸರನ್ನೇ ಬೇರೆ ಇಟ್ಕೊಂಡಿರ್ತಾರೆ. ಹೆಸರಿನ ಬಲದ ಮೇಲೆ ಜ್ಯೋತಿಷ್ಯ ಹೇಳ್ತಾರೆ. ಅದು ಫಲಿಸೋದಿಲ್ಲ. ಸಾಧನೆ ಮಾಡದೆ, ಅನುಷ್ಠಾನ ಮಾಡದೆ, ನಿಷ್ಠೆ ಇಲ್ಲದೆ ಹೇಳ್ತಕ್ಕಂಥ ಜ್ಯೋತಿಷ್ಯ ಅಥವಾ ಪುರೋಹಿತರು ಅದರ ವ್ರತ, ಅದರ ಫಲ ಅವರಿಗೆ ಲಭಿಸೋದಿಲ್ಲ. ಹೀಗೆ ಪ್ರತಿಯೊಂದಕ್ಕೂ ಒಂದು ಸಾಧನೆ ಅಂತ ಇರುತ್ತೆ. ಆ ಸಾಧನೆ ಇರಬೇಕು, ಅಧ್ಯಯನ ಇರಬೇಕು. ಆ ಹೇಳುವ ಮಾತಿಗೆ ಅಲ್ಲಿ ಶಕ್ತಿ ಬರುತ್ತೆ. ಇಲ್ಲದೆ ಹೋದರೆ ವ್ಯರ್ಥವಾದ ಪ್ರಯತ್ನ. ಜ್ಯೋತಿಷ್ಯದ ಪ್ರವರ್ತಕರು ಯಾರು ಅಂತ ಇವಾಗ ಸಮಸ್ಯೆ. ಒಂದು ಉತ್ತರ ಕೊಡ್ತೀವಿ. ಜ್ಯೋತಿಷ್ಯದ ಪ್ರವರ್ತಕರು 18 ಮಹನೀಯರಿದ್ದಾರೆ. ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ಕಶ್ಯಪ, ನಾರದ, ಗಾರ್ಗ, ಮರೀಚಿ, ಮನು, ಅಂಗೀರಸ, ಲೋಮಶ, ಪೌಲಿಶ ಮತ್ತು ಚವನ, ಯಾವನ, ಭೃಗು ಮತ್ತು ಶೌನಕ. ಇವರು ಜ್ಯೋತಿಷ್ಶಾಸ್ತ್ರವನ್ನು ಪ್ರವರ್ತಕರು, ಅಂದರೆ ಇವರೇ ಅದರ ಮೂಲ ಪುರುಷರು ಅಂತ ಕರೀಬೋದು. ಭಾರತದ ಜ್ಯೋತಿಷ್ಶಾಸ್ತ್ರದ ಮೂಲ ಪುರುಷರು 18 ಜನ ಇದ್ದಾರೆ. ಅನಂತರ ಒಂದು 25 ಜನ ಈ ಜ್ಯೋತಿಷ್ಶಾಸ್ತ್ರವನ್ನು ಪ್ರಚಾರಕ್ಕೆ ತಂದರು. ಜ್ಯೋತಿಷ್ಶಾಸ್ತ್ರದ ವಿಭಾಗಗಳು. ಈ ಶಾಸ್ತ್ರವನ್ನು ಹೇಳಬೇಕಾದ್ರೆ ಅದಕ್ಕೆ ಮೂಲಭೂತ ಸಿದ್ಧಾಂತ, ಅಂದರೆ ಬೇಸ್, ಒಂದು ಸೂತ್ರ ಬೇಕಾಗುತ್ತೆ. ಅದು ಒಂದನೇದು ಸಿದ್ಧಾಂತ, ಎರಡನೇದು ಸಂಹಿತ, ಮೂರನೇದು ಹೋರ ಅಂತ. ಈ ಮೂರರ ಆಧಾರದ ಮೇಲೆ ನಾವು ಜ್ಯೋತಿಷ್ಯ ಹೇಳ್ತಾ ಇದ್ದೀವಿ. ಒಂದು ಜ್ಯೋತಿಷ್ಯದ ಮೂಲಕ ಮಾನವನ ಹುಟ್ಟು, ಅವನ ಸಾವು, ಅವನ ಅನಾರೋಗ್ಯ, ಅವನ ಮೈಬಣ್ಣ, ಅವನ ಆಹಾರದ ರುಚಿ ಮತ್ತು ಅವನಿಗೆ ಯಾವ ಕಾಯಿಲೆಗಳು ಬರುತ್ತೆ ಸ್ಪಷ್ಟವಾಗಿ ಹೇಳ್ಬೋದು. ಅವನು ಯಾವ ಉದ್ಯೋಗ ಮಾಡ್ತಾನೆ, ರಾಶಿ, ನಕ್ಷತ್ರ ಇವುಗಳ ಗುಣಗಳ ಮೇಲೆ ಮಾನವನ ಸಂಪೂರ್ಣ ಭವಿಷ್ಯವನ್ನು ಹೇಳೋದಕ್ಕೆ ಆಗತ್ಯ. ಆದರೆ ಅದಕ್ಕೆ ಸೂಕ್ತವಾದ ಅಧ್ಯಯನ ಇದ್ದರೆ ಮಾತ್ರ. ಬರೀ ಕಾಟಾಚಾರಕ್ಕೆ ಈ ಪಗಡೆ ಅಥವಾ ಬುಡಬಡಿಕೆ ಶಾಸ್ತ್ರ ಅನ್ನೋದು, ಒಂದು ಮಂತ್ರ ಮಾಟ ಅನ್ನೋದು
ಅದು ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕೇವಲ ಬೂಟಾಟಿಕೆ ಮಾತ್ರ ಆಗುತ್ತೆ. ಸಿದ್ಧಾಂತ ಎಂದರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಗಣಿತ ಸೂತ್ರಗಳ ಸಂಕಲನ. ಸುಮ್ಮನೆ ಕೇಳ್ಬೋದು, ಸಿದ್ಧಾಂತ ಅದರಲ್ಲಿ ಯಾವ ರೀತಿ ನಾವು ಶಾಸ್ತ್ರ ಹೇಳೋಕ್ಕಾಗುತ್ತೆ. ಈ ಗೋತ್ರಗಳ ಗಣಿತ ಸೂತ್ರಗಳ ಮೂಲಕ ಖಗೋಳಶಾಸ್ತ್ರದಲ್ಲಿ ಏನಾಗತ್ತೆ ಅದನ್ನು ಸಂಗ್ರಹಿಸಿ ಸಮಗ್ರ ಮಾಹಿತಿ, ಸಂಸ್ಕಾರ ಮತ್ತು ಗ್ರಹಯುದ್ಧ, ಗ್ರಹ ಚಲನೆ, ಗ್ರಹಗಳ ಉದಯ ಮತ್ತು ಅಸ್ತ ಇವುಗಳ ಆಧಾರದ ಮೇಲೆ ನಿರ್ಣಯದಿಂದ ಸಿದ್ಧಾಂತ. ಪ್ರಸಿದ್ಧ ಸಿದ್ಧಾಂತಗಳು ಯಾವುವು? ಹಿಂದೆ ಹೇಳಿದಾಗೆ ನಮ್ಮಲ್ಲಿ 3 ಸಿದ್ಧಾಂತಗಳಿದೆ. ಸೂರ್ಯ ಸಿದ್ಧಾಂತ ಮತ್ತು ಪಿತಾಮಹ ಸಿದ್ಧಾಂತ ಮತ್ತು ಸಿದ್ಧಾಂತ ಅಂತ 18 ಸಿದ್ಧಾಂತಗಳಿದೆ. ವರಾಹಿಮಿಹಿರ ರಚಿಸಿದ ಪಂಚಸಿದ್ಧಾಂತ ಗ್ರಂಥಗಳು ಸೂರ್ಯ ಸಿದ್ಧಾಂತ. ಸಂಹಿತೆ ಎಂದರೇನು? ಈ ಜ್ಯೋತಿಷಾಸ್ತ್ರಕ್ಕೆ 2ನೇ ಮೆಟ್ಟಲು ಸಂಹಿತೆ ಅಂತ. ಈ ಸಂಹಿತೆ ಅಂದರೆ ಒಟ್ಟಾಗಿರೋದ್ರ ಅರ್ಥ. ಸಂಹಿತ ಅಂದರೆ ಇವಾಗ 2 ಅರ್ಥ ಬರುತ್ತೆ. ಮುಹೂರ್ತ ಮತ್ತು ಗ್ರಹಗಳ ಗೋಚಾರ ಬಲ, ತಾರಾಬಲ, ಚಂದ್ರಬಲ, ಷೋಡಶಗಳು ಮತ್ತು ಯಾತ್ರಾ, ದೇವತಾ ಪ್ರತಿಷ್ಠೆ, ಗೃಹ ಕಾರ್ಯ, ಶಕುನಗಳು, ಶಾಂತಿ ಪರ್ವ ಮತ್ತು ಈ ಒಂದು ಸಂಧ್ಯಾಕಾಲ ಮತ್ತು ಪ್ರಕೃತಿಯ ವಿಕೋಪಗಳನ್ನು ನಾವು ಹೇಳ್ಬೋದು. ಇವತ್ತು ವಿಮಾನ ಅಪಘಾತ ಆಗ್ಬೋದು, ರೈಲ್ವೆ ಅಪಘಾತ ಆಗ್ಬೋದು, ಆಕಸ್ಮಿಕ ಅಪಘಾತಗಳಾದಾಗ ಸಾಯ್ತಾರೆ. ಇದಕ್ಕೆ ಕಾರಣ ಏನು, ಯಾಕೆ? ವಿಮಾನದಲ್ಲಿ ಹೋಗ್ತಾರೆ 120 ಜನ ಒಟ್ಟಿಗೆ ಮರಣವನ್ನು ಹೊಂದ್ತಾರೆ. ಅವರ ಗ್ರಹಗಳ ಸ್ಥಿತಿ ಹೇಗೆ? ಇದನ್ನು ನಾವು ನಿಖರವಾಗಿ ಅಂದರೆ ಈ ಸಂಹಿತಾ ಸಿದ್ಧಾಂತದ ಪ್ರಕಾರ ನಾವು ಈ ಗ್ರಹಗಳ ಚಲನ ಮೇಲೆ ಮತ್ತು ಅಪಘಾತ ಹೇಗೈತೆ, ಅಕಾಲ ಮೃತ್ಯು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇದೆ. 3ನೇದು ನಮ್ಗೆ ಅಡಿಪಾಯ ಹೋರ ಅಂತ. ಹೋರದಿಂದ ನಾವು ಸಾಮಾನ್ಯವಾಗಿ ಕರೆಯುವುದಾಗಿದೆ. ಅಹೋರಾತ್ರಿ ಎಂಬಲ್ಲಿ ಮೊದಲು ಆಕಾಶವನ್ನು ಕೊನೆಯತ್ರ ಅಕ್ಷರನ ತೆಗೆದು ಮಧ್ಯದಲ್ಲಿ ಉಳಿತಕ್ಕಂಥದ್ದೇ ಹೋರ. ಹೋರಾದ ಉಪಯೋಗ. ಹೋರ ಅಂದರೆ ಹಗಲು ಮತ್ತು ರಾತ್ರಿಗಳು ಯಾವ ರೀತಿ ಫಲವ ಪೂರ್ವಜನ್ಮದಲ್ಲಿ ಮತ್ತು ಶುಭಾಶುಭ ಮಿಶ್ರವಾದ ಒಂದು ಸಂಚಿತವಾದ ಒಂದು ಅನುಭವವನ್ನು ತಿಳಿಸುತ್ತದೆ. ಜ್ಯೋತಿಷ್ಯದ ಪ್ರಮುಖ ಅಂಗಗಳು. ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಸಾಮಾನ್ಯಗೆ ಒಂದು ಯಾವ ರೀತಿ ಹೇಳೋಕ್ಕಾಗತ್ತೆ, ಯಾವ ರೀತಿ ಹೇಳ್ಬೋದ್ರೆ, ಒಂದು ತಿಥಿ ಮತ್ತು ವಾರ, ನಕ್ಷತ್ರ, ಯೋಗ, ಕರ್ಣ. ಪಂಚಾಂಗದ ಪ್ರಮುಖ ಅಂಗಗಳೇ 5. ಪಂಚಾಂಗದಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ, ಯಾವ ವ್ಯಕ್ತಿಯನ್ನು ಹುಡುಕ್ಬೇಕಾದ್ರೆ 5 ಅಂಗಗಳು ಬರುತ್ತೆ. ಆ 5 ಅಂಗಗಳೇ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಹೀಗೆ ನಾವು ಜ್ಯೋತಿಷ್ಯಕ್ಕೆ ಮನುಷ್ಯನ ಒಂದು ಚಲನವಲನ, ಅವನ ಇಡೀ ಜೀವನದ ಆಯಸ್ಸು ಹೇಗಿದೆ ಅಂತ ಹೇಳೋದಕ್ಕೆ ಸಾಧ್ಯತೆ ಬರುತ್ತೆ. ಹೀಗೆ ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ವಿವರಿಸ್ಬೋದಾಗುತ್ತೆ. ಸಾಮಾನ್ಯ ಹಿಂದೂ ಧರ್ಮದ ಪ್ರಕಾರ ನಮ್ಮಲ್ಲಿ 60 ಸಂವತ್ಸರಗಳನ್ನು ನಾವು ಕಾಣ್ತೀವಿ. ಮತ್ತು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ 60 ಸಂವತ್ಸರಗಳು ಮತ್ತು ಸಾಮಾನ್ಯವಾಗಿ ಋತುಗಳು 6 ಋತುಗಳಿದೆ. ಮಾಸಗಳು 12 ಮಾಸ ಬರುತ್ತೆ ಮತ್ತು ಪಕ್ಷಗಳು 2 ಬರುತ್ತೆ ಮತ್ತು ನಕ್ಷತ್ರಗಳು 27. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಾನವ ಹುಟ್ಟಿದಾಗ ಆ ಜನ್ಮ ಕುಂಡಲಿ ಅಥವಾ ಜಾತಕ ಅಂತ ಕರಿತೀವಿ. ಆ ಕುಂಡಲಿಯಲ್ಲಿ ಆ ಗ್ರಹಗಳ ಚಲನೆ ಯಾವ ಸ್ಥಿತಿಯಲ್ಲಿತ್ತು ಆ ಸ್ಥಿತಿ ಆಧಾರದ ಮೇಲೆ ನಾವು ಜಾತಕ ಕುಂಡಲಿ ಬರಿತೀವಿ. ಹೀಗೆ ರಾಶಿಯಲ್ಲಿ ನಾವು ಅವನ ಇಡೀ ಗುಣವನ್ನು ತಿಳಿಯುವುದು. ಮತ್ತು ಜನ್ಮ ಕುಂಡಲಿ ಪ್ರಕಾರ ನಾವು ನಕ್ಷತ್ರಗಳು, ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ಗುಣಗಳಿದೆ, ಸ್ವಭಾವಗಳಿದೆ. ಆ ಗುಣಗಳ ಸ್ವಭಾವದಂತೆ ಅವನು ತನ್ನ ಜೀವನವನ್ನು ನಡೆಸ್ತಾನೆ. ರಾಶಿಯಲ್ಲೂ ಕೂಡ ಅಷ್ಟೇ. ಅವನಿಗೆ ಯಾವುದು ಇಷ್ಟವಾದ್ದು, ಯಾವುದು ಸೇರಲ್ಲ, ಯಾವುದು ರುಚಿಯಾಗಿರುತ್ತೆ ಎಲ್ಲವೂ ಕೂಡ ಕಂಡುಹಿಡಿಯೋದಾಗುತ್ತೆ. ಹೀಗೆ ರಾಶಿಗಳಲ್ಲಿ ಕೂಡ ನಾವು ಈ ಒಂದು 12 ರಾಶಿಗಳು ಅಂತ ಕರಿತೀವಿ. 12 ರಾಶಿಗಳಿದೆ. ಆ 12 ರಾಶಿಗಳ ಮೂಲಕ ನಾವು ಅದನ್ನು ಅವನ ಜೀವಮಾನದ ಸಮಸ್ತ ವಿಷಯವನ್ನು ನಾವು ಹೇಳ್ಬೋದು. ಹೀಗೆ ಈ ಒಂದು ಆಧಾರದ ಮೇಲೆ ಮನುಷ್ಯನ ಬದುಕನ್ನು, ಅವನ ವಿದ್ಯೆಯನ್ನು, ಅವನ ಸಂತಾನ ಇತ್ತೀಚೆಗೆ ಭಾಳ ಬದಲಾವಣೆ ಆಗಿದೆ.
ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಹೇಳ್ತೀವಿ ಈ ಗಣಗಳು ಕೂಡೋದಿಲ್ಲ, ಮಕ್ಕಳಾಗೋದಿಲ್ಲ ಅಂತ. ಆದರೆ ಮಕ್ಕಳಾಗ್ತಾಯಿದೆ, ಯಾಕೆಂದರೆ ಕೃತಕ ಗರ್ಭಧಾರಣೆ IVF ಅಂತ ಕರೀತಾರೆ. ಹೀಗೆ ನಾವು ಶಾಸ್ತ್ರದಲ್ಲಿ ಹೇಳಿದರೂ ಕೂಡ ಕೃತಕವಾಗಿ ಮಕ್ಕಳಾಗೋದಕ್ಕೆ ಅವಕಾಶ ಇದೆ ಈಗಿನ ಒಂದು ವೈಜ್ಞಾನಿಕ ಯುಗದಲ್ಲಿ. ಹೀಗೆ ವಿಜ್ಞಾನದ ಆಧಾರದ ಮೇಲೆ ಮಾನವನು ತನ್ನ ಜೀವನ ಕ್ರಮವನ್ನು ರೂಪಿಸಿಕೊಳ್ಳಬಹುದು. ಈ ಪಂಚಾಂಗದ ಮೂಲಕ ನಾವು ಜೀವನದಲ್ಲಿ ಏನು ಆಗುತ್ತೆ ಆಕಸ್ಮಿಕವಾದ. ಮತ್ತೊಂದು ವಿಶೇಷವಾದ ಮಾಹಿತಿ ಅಂದರೆ, ಮನುಷ್ಯನಿಗೆ ಕಾಯಿಲೆಗಳು ಬರುತ್ತೆ. ಯಾವ ಗ್ರಹದಿಂದ ಯಾವ ಕಾಯಿಲೆ ಬರುತ್ತೆ ಮುನ್ಸೂಚನೆ ನಮಗೆ ಸಿಗತ್ತೆ. ಆ ಮುನ್ಸೂಚನೆ ಸಿಕ್ಕಿದಾಗ ಆ ರೋಗಗಳನ್ನು ಅಥವಾ ಕಾಯಿಲೆನ ನಾವು ವಾಸಿ ಮಾಡ್ಕೋಬೋದು. ಹೀಗೆ ಇಡೀ ನವಗ್ರಹಗಳ ಪ್ರಭಾವ ಮಾನವನ ದೇಹದ ಮೇಲೆ ಯಾವ ರೀತಿ ಉಂಟಾಗತ್ತೆ ಅದನ್ನು ತಿಳಿದರೆ ಅದಕ್ಕೆ ಸೂಕ್ತ ಪರಿಹಾರ ಮಾಡ್ಕೋಬೋದು. ಮತ್ತೊಂದು ಸ್ಪಷ್ಟವಾಗಿ ಹೇಳಿದರೆ, ಜ್ಯೋತಿಷ್ಯ ಅನ್ನೋದು ಬ್ರಹ್ಮನ ಲಿಖಿತ ಬರಹ. ಅದನ್ನು ಬದಲಾವಣೆ ಮಾಡೋಕ್ಕೆ ಒಮ್ಮೆ ಬರೆದರೆ ಬ್ರಹ್ಮನಿಂದ ಕೂಡ ಅಳಿಸೋಕ್ಕಾಗೋದಿಲ್ಲ. ಜ್ಯೋತಿಷ್ಯದ ಮೊದಲನೇ ಒಂದು ಸಿದ್ಧಾಂತವೇ, ಯಾರೇ ನಿಮ್ಮ ಬಳಿಗೆ ಬಂದರೆ ಅವನ ಶಾಸ್ತ್ರವನ್ನು ಜ್ಯೋತಿಷ್ಯವನ್ನು ಹೇಳಬಾರದು ಅಂತಾನೆ. ಯಾರು ನಿಮ್ಮಲ್ಲಿ ಜ್ಯೋತಿಷ್ಯ ನನಗೆ ಆಗ್ತದೆ ಏನಂದರೆ ಇಡೀ ಒಂದು ಅವನ ಶಾಸ್ತ್ರವನ್ನೇ ಹೇಳಬಾರದು ಅಂತಕ್ಕಂಥದ್ದು ಮೊಟ್ಟ ಮೊದಲ ನಿಯಮ. ಆದರೆ ಪರಿಹಾರವನ್ನು ಸೂಚಿಸಬಹುದು. ಈ ಥರ ಆಪತ್ತಾಗತ್ತೆ, ಆಪತ್ತಿಗೆ ಇಂಥ ಪರಿಹಾರವಿದೆ ಅಂತ ಹೇಳಬಹುದನ್ನ, ಅದು ಆ ಪರಿಹಾರ ಕೂಡ ಸಂಪೂರ್ಣವಾಗಿ ಆಗೋದಿಲ್ಲ. ಅವನ ಶ್ರದ್ಧೆ, ಅವನ ನಿಷ್ಠೆ, ಅವನ ಏಕಾಗ್ರತೆ ಇದ್ದರೆ ಅದಾಗತ್ತೆ. ಅಪನಂಬಿಕೆ ಇದ್ದರೆ, ಶ್ರದ್ಧೆ ಇಲ್ಲದೆ ಹೋದರೆ, ವಿಶ್ವಾಸ ಇಲ್ಲದೆ ಹೋದರೆ ಆ ಒಂದು ಪೂಜೆ ಅಥವಾ ಪರಿಹಾರದಲ್ಲಿ ಅವನಿಗೆ ಸಾಧ್ಯವಿಲ್ಲ. ಹೀಗೆ ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ. ಅನೇಕ ಜನ ಅನೇಕ ಪರಿಹಾರ ಹೇಳ್ತಾರೆ, ಮಾಡಿಸೋವರೆಗೂ ಅದರ ವಿವೇಚನೆ ಇರಲ್ಲ. ಏಕೆಂದರೆ ನಮ್ಮಲ್ಲಿ ಹೋಮಗಳು ಮಾಡ್ತೀವಿ. ಹೋಮಗಳು ಮಾಡುವಾಗ ಸವಿತೆ ಬೇರೆ ಇರುತ್ತೆ. ಒಂದೊಂದು ಹೋಮಕ್ಕೂ ಒಂದೊಂದು ಸಮಿತಿ ಇರುತ್ತೆ. ಆ ಒಂದು ನವಗ್ರಹ ಕುಂಡಲಿಗಳು ಬೇರೆ ಇರುತ್ತೆ, ದವಸ ಧಾನ್ಯಗಳು ಬೇರೆ ಇರುತ್ತೆ, ಮತ್ತು ಎಲ್ಲವೂ ಇರುತ್ತೆ. ಆದರೆ ಈಗ ಕಳಪೆ ವಸ್ತುಗಳು ತರ್ತಾರೆ. ಆ ನವಗ್ರಹ ಸ್ಥಾನಗಳನ್ನ ಎಲ್ಲಿಡಬೇಕು, ಹೇಗೆ ಇಡಬೇಕು, ದವಸಗಳು ಮತ್ತು ಆ ಸಮಿತಿಗಳು ಯಾವುದೂ ಅನ್ನೋದು ಈಗೇನಿಲ್ಲ. ಹೀಗೆ ಆಚಾರವಿಲ್ಲದೆ ಮಾಡಿದ ಒಂದು ಫಲ ಅಥವಾ ಪರಿಹಾರ ಲಭಿಸ್ತಾ ಇಲ್ಲ. ಮತ್ತು ಮಾಡಿಸೋವನಿಗೂ ಶ್ರದ್ಧೆ ಇಲ್ಲ. ಅವನ ಉಡುಪು, ಉದಾಹರಣೆಗೆ ಆಹಾರ ಕ್ರಮ, ಒಬ್ಬ ಪುರೋಹಿತ ಆಗಲಿ ಒಬ್ಬ ಜ್ಯೋತಿಷ್ಯ ಆಗಲಿ, ಅವನ ಆಹಾರ ಕ್ರಮ ಸರಿ ಇಲ್ಲದೆ ಹೋದರೆ ಈ ಜ್ಯೋತಿಷ್ಯ ಫಲಿಸೋದಿಲ್ಲ. ನಿಷ್ಠೆ ಇಲ್ಲದೆ ಹೋದರೆ ಆ ಜ್ಯೋತಿಷ್ಯ ಫಲಿಸೋದಿಲ್ಲ. ಏಕೆ ಸಾತ್ವಿಕ ಆಹಾರ ಬೇಕು, ಮಾತು ಶುದ್ಧವಾಗಿರಬೇಕು, ಆಡ್ತಕ್ಕಂಥ ಮಾಡುವ ಕೆಲಸ ನಿಯಮಬದ್ಧವಾಗಿದ್ದರಾಗತ್ತೆ. ಕೇವಲ ಹಣಕ್ಕಾಗಿ, ಪ್ರಚಾರಕ್ಕಾಗಿ ಈ ಒಂದು ಮಂತ್ರವನ್ನು ಹೇಳ್ತಕ್ಕಂಥದ್ದು, ಯಾವುದೇ ಒಂದು ಕಾರ್ಯಕ್ರಮ ಶುಭ ಕಾರ್ಯ ಆಗಬೇಕಾದರೆ ಆ ಮಂತ್ರದ ಅರ್ಥವನ್ನು ಮಾಡಿಸ್ತಕ್ಕಂಥವನಿಗೆ ಹೇಳಬೇಕು, ಇಂಥ ಮಂತ್ರ ಹೀಗಾಗತ್ತೆ ಅಂತ. ಆವಾಗ ಅದರ ಶ್ರದ್ಧೆ ಅವನಿಗೂ ಬರುತ್ತೆ, ಆ ಮಾಡಿದವನಿಗೂ ಸಿಗತ್ತೆ. ಮತ್ತು ಯಾವುದೇ ದಾನ ಧರ್ಮ ಕೊಡಬೇಕಾದರೆ ಒಂದು ನಿಯಮ ಇದೆ. ನಾವು ಯಾರಿಗೆ ದಾನ ಕೊಡ್ತೀವಿ ಅವರ ಗೋತ್ರವನ್ನು ಹೇಳಬೇಕು. ಯಾವುದನ್ನು ಅವ್ರಿಗೆ ದಾನ ಕೊಡ್ತೀವಿ ಆ ದಾನದ ವಿಷಯವನ್ನು ಯಾತಕ್ಕೆ ಕೊಡ್ತಾವೆ ಹೇಳಬೇಕು. ಏನು ಹೇಳಿದೆ, ದಾನವನ್ನು ಕೊಡ್ತಕ್ಕಂಥದ್ದು ಇಸ್ಕೊಳ್ಳೋವ್ರಿಗೂ ಕಷ್ಟ, ಕೊಡೋರಿಗೂ ಅದರ ಫಲ ಬರಲ್ಲ. ದಾನ ಕೊಡುವಾಗ ಕೂಡ ಆ ದಾನಿಯ ಒಂದು ಗೋತ್ರವನ್ನು ಕೇಳಿ, ಅವರ ಒಂದು ಪ್ರವರವನ್ನು ಕೇಳಿ, ಆ ಪ್ರವರವನ್ನು ಹೇಳಿ, ಇಂಥ ಗೋತ್ರರು ಇಂಥ ಪ್ರವರದವ್ರಿಗೆ ಇಂಥ ದಾನವನ್ನು ಕೊಡ್ತಾನೆ, ಯಾತಕ್ಕೆ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಬೇಕು. ಇಲ್ಲದ್ರೆ ಸುಮ್ಮನೆ ತೊಗೊಂಡೋಗ್ತಾರೆ, ಅದನ್ನು ಬೇರೆ ಅಂಗಡಿಗೆ ಮಾರ್ಕೊಂಬಿಡ್ತಾರೆ. ಯಾವುದೇ ವಸ್ತು ಕೊಡಿ, ಅದೇನಾಗುತ್ತೆ, ಅವ್ರು ಬಳಸೋದಿಲ್ಲ. ಬಳಸದೇ ಹೋದರೆ ನೀವು ಕೊಟ್ಟ ದಾನ ವ್ಯರ್ಥವಾಗತ್ತೆ. ದಾನ ಕೊಡುವಾಗಲೂ ಕೂಡ ನಿಯಮ ಇದೆ, ಕಾರಣ ಅವರ ಗೋತ್ರ ಹೇಳಿ ಕೊಡಬೇಕು, ಇಲ್ಲದ್ರೆ ಅದು ಬರೋದಿಲ್ಲ, ಫಲಿಸಲ್ಲ. ಮತ್ತು ಯಾವುದೇ ವಸ್ತುವನ್ನು ಮರುಬಳಕೆ ಮಾಡಬಾರ್ದು. ಒಂದು ಪೂಜೆ ಇರ್ಬೋದು, ಯಾಗ ಇರ್ಬೋದು, ಯಜ್ಞ ಇರ್ಬೋದು, ಒಂದು ಮನೆಗೆ ಆ ವಸ್ತು ಬಳಸಿರ್ತೀವಿ, ನಂತರ ಅದನ್ನೆಲ್ಲ ಪ್ಯಾಕೇಜ್ ಮಾಡಿಕೊಂಡು ಬೇರೆ ಕಡೆ ಬಳಸ್ತೀವಿ. ವಸ್ತ್ರ ಇರ್ಬೋದು, ಹೂವು ಇರ್ಬೋದು, ಅಕ್ಷತೆ ಇರ್ಬೋದು, ಅರಿಶಿನ ಕುಂಕುಮ ಇರ್ಬೋದು, ಯಾವುದಾಗಲಿ ಈ ಕಲಶದ ವಸ್ತುಗಳು ಏನಿದೆ ಅದನ್ನು ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಮತ್ತು ಇನ್ನೊಂದು ಕಡೆ ಒಪ್ಕೊಂಡಿರ್ತೀವಿ, ಇದೇ ವಸ್ತು ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತೀವಿ, ಯಾಗ ಮಾಡ್ತೀವಿ, ಯಜ್ಞ ಮಾಡ್ತೀವಿ. ದೇವರಾಣೆ
ನಿಮಗೆ ದೋಷ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂದರೆ, ಯಾಗ ಮತ್ತು ಯಜ್ಞದ ಕಬ್ಬಿಣದ ಕುಂಡಗಳಲ್ಲಿ ಮಾಡ್ತಾಯಿದ್ದಾರೆ. ಆ ಕಬ್ಬಿಣದ ಕುಂಡಗಳಲ್ಲಿ ನೀವು ಯಾಗ ಮಾಡಿದ್ರೆ ನಿಮಗೆ ದೋಷ, ಆ ಪಾಪ ಬರುತ್ತೆ. ಯಾಗ ಮಾಡುವಾಗ ಕಬ್ಬಿಣದ ಕುಂಡಗಳಲ್ಲಿ ಮಾಡಕೂಡದು. ಮತ್ತು ಮತ್ತೊಂದು ವಿಶೇಷ ಅಂದರೆ, ಒಬ್ಬ ಕರ್ತು ಮತ್ತು ಪುರೋಹಿತ ಅಥವಾ ಜ್ಯೋತಿಷಿಗಳು ಯಾರಾಗಲಿ ಒಂದು ಕಾರ್ಯಕ್ರಮಕ್ಕೆ ಕೂತಾಗ ಒಂದು ಕಂಕಣವನ್ನು ಕಟ್ಕೊತಾರೆ. ಆ ಕಾರ್ಯ ಪೂರ್ತಿ ಆಗೋ ತನಕ ಪುರೋಹಿತ ಆ ಜಾಗವನ್ನು ಕಂಕಣವನ್ನು ವಿಸರ್ಜನೆ ಮಾಡಬಾರ್ದು. ಮತ್ತು ಮಾಡಿಸ್ತಕ್ಕಂಥವ್ರು ಕೂಡ ಅಷ್ಟೇ. ಇಲ್ಲೇನಾಗ್ತದೆ, ಅರ್ಧ ಗಂಟೆ ವಿರಾಮ ಅನ್ನತಕ್ಕಂಥದ್ದು, ತಿಂಡಿ ತಗೊಳ್ಳೋದು ಮತ್ತು ಉಪಹಾರ, ಕಾರ್ಡ್, ಹರಟೆ ಹೊಡೆಯೋದು ಅದು ಅಸಾಧ್ಯ. ಒಮ್ಮೆ ಹೋಮದ ಮುಂದೆ ಕುಳಿತರೆ ಪುರೋಹಿತರು ಮತ್ತು ಕರ್ತು ಮಧ್ಯೆ ಏಳಬಾರದು. ಎದ್ದೇಳಿದರೆ ಅಥವಾ ಬಂದವ್ರನ್ನ ಸ್ವಾಗತ ಮಾಡ್ತೀನಿ ಅಂತ ಕರೆಯೋದಾಗಲಿ, ಅಥವಾ ಮೊಬೈಲ್, ಈಗ ಅದೊಂದು ನಮ್ಮಲ್ಲಿ ಒಂದು ವಿಶೇಷವಾದ್ದು. ಪೂಜೆ ಮಾಡ್ತಾ ಇರ್ತಾರೆ, ಮೊಬೈಲಲ್ಲಿ ಮಾತಾಡ್ತಾರೆ. ಪುರೋಹಿತರು ಅಷ್ಟೇ, ಮೊಬೈಲ್ ಬಳಸ್ತಾ ಇರ್ತಾರೆ, ಬರ್ತಾಯಿದ್ದೀನಿ, ಏನೋ ಒಂದು ಮೊಬೈಲ್ ಸಂಭಾಷಣೆ ನಿಷೇಧ ಮಾಡಬಾರ್ದು. ಮತ್ತು ಕ್ಯಾಸೆಟ್, ಯೂಟ್ಯೂಬ್ ಮತ್ತು ಎಲ್ಲ ಹಲವಾರು ಇವತ್ತು ಪ್ರಯೋಜನಗಳು ಬಂದಿದೆ. ನಾವು ಕ್ಯಾಸೆಟ್ ಹಾಕ್ಕೊಂಡು ಮಾಡ್ತೀವಿ. ಈ ಗಣೇಶ ಹಬ್ಬ, ಸತ್ಯನಾರಾಯಣ ಪೂಜೆ, ಗೌರಿ ಹಬ್ಬ ಎಲ್ಲದಕ್ಕೂ ಕ್ಯಾಸೆಟ್ ಬಂದಿದೆ. ಆ ಕ್ಯಾಸೆಟ್ ಮುಖಾಂತರ ನೀವು ಪೂಜೆ ಮಾಡಿದ್ರೆ ಆ ಶಬ್ದ, ಅರ್ಥ, ಮಂತ್ರಗಳು ಅವ್ರಿಗೂ ಅರ್ಥ ಆಗಲ್ಲ, ಮಾಡಿಸೋರಿಗೂ ಅರ್ಥ ಆಗಲ್ಲ. ಇವತ್ತು ಹೇಗೆ ಅಂದರೆ, ನಮ್ಮ ವೈದಿಕ ವೃತ್ತಿ ವ್ಯಾಪಾರೀಕರಣ ಆಗಿದೆ, ವಾಣಿಜ್ಯೀಕರಣವಾಗಿದೆ. ಇದರಿಂದ ಈ ಜ್ಯೋತಿಷ್ಯದ ಮೇಲೆ ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೆ ಅದು ಪ್ರಭಾವ ಬೀರೋದಿಲ್ಲ. ಆದ್ದರಿಂದ ಜ್ಯೋತಿಷ್ಯ ಸತ್ಯವೇ ಆದರೂ ಕೂಡ ಈ ಜ್ಯೋತಿಷ್ಯಗಳು, ಪುರೋಹಿತರು ಅವರ ನಡವಳಿಕೆ, ಅವರ ಆಚಾರ ವಿಚಾರದಿಂದ ಅವರು ಅದರ ಫಲವನ್ನು ಅವರು ಪಡೆದಿಲ್ಲ. ಅಕಸ್ಮಾತ್ ಅವ್ರಿಗೆ ಏನಾಗುತ್ತೆ ಅಂದರೆ ದೋಷಗಳು ಬರುತ್ತೆ. ಯಾವ ರೀತಿ ದಾನ ಕೊಡುವಾಗ ಅವನು ತನ್ನ ತಪ್ಪನ್ನು, ತನ್ನ ದೋಷವನ್ನು ದಾನಿಗೆ ವರ್ಗಾಯಿಸ್ತಾನೆ. ಅಕಾಲ ಮೃತ್ಯು ಬರುವುದು, ಅಪಘಾತ ಆಗ್ಬೋದು, ಮಕ್ಕಳು ವಿಕಲಾಂಗರಾಗಿ ಹುಡ್ತಾರೆ. ಇವತ್ತು ಅನೇಕ ಬ್ರಾಹ್ಮಣರ ಮಕ್ಕಳು ನೋಡ್ತೀವಿ, ಅವರು ವಿಕಲಾಂಗರಾಗ್ತಾರೆ, ಬುದ್ಧಿ ಬರಲ್ಲ. ಏನೋ ಈ ಒಂದು ಜ್ಯೋತಿಷ್ಯ ಅಥವಾ ಪೌರೋಹಿತ್ಯ ಅನ್ನತಕ್ಕಂಥದ್ದು ಒಂದು ದೇವತಾ ಕಾರ್ಯ. ಆ ದೇವತಾ ಕಾರ್ಯದಲ್ಲಿ ಶ್ರದ್ಧೆ, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಇಲ್ಲದೆ ಹೋದರೆ ಮಾಡಿಸೋನಿಗೂ ಅದರ ಫಲ ಸಿಗಲ್ಲ ಮತ್ತು ಮಾಡಿದವನಿಗೂ ಸಿಗಲ್ಲ. ಹೀಗೆ ಜ್ಯೋತಿಷ್ಯ ಹೇಳೋರು ಕೂಡ ಒಂದು ಆಚಾರದಲ್ಲಿರಬೇಕು. ದಿನ ಜಪ ತಪ ಮಾಡಬೇಕು. ಮಾಡಿದಾಗಲೇ ಹೇಳೋದಕ್ಕೆ ವಾಕ್ಸಿದ್ಧಿ ಬರುತ್ತೆ. ಇಲ್ಲದೇ ಕೇವಲ ಬೂಟಾಟಿಕೆ ಐತೆ. ಹೀಗೆ ನಮ್ಮ ಆಚಾರ ವಿಚಾರಗಳಲ್ಲಿ, ನಡೆನುಡಿಗಳಲ್ಲಿ ಮತ್ತು ಯಾವುದೇ ಪ್ರಸಾದವನ್ನು ಮಾಡಿದಾಗ ಆ ಪ್ರಸಾದವನ್ನು ತಿಂದು ಅಲ್ಲೇ ಬಿಸಾಕೋದು, ದಾರಿಗೆ ಎಸೆಯೋದು, ಹೋಮದ ವಸ್ತುಗಳಿರುತ್ತೆ, ಪೂಜೆ ಮಾಡಿರ್ತೀವಿ, ಕೇವಲ 5 ನಿಮಿಷ ಆ ಮನೆ ಸ್ವಚ್ಛ ಮಾಡಿಬಿಡ್ತಾರೆ, ಎಲ್ಲ ಹೊಟ್ಟೋಗುತ್ತೆ. ಮತ್ತು ಗೃಹ ಪ್ರವೇಶ ಮಾಡುವಾಗ ಎಲ್ಲ ಕಟ್ಟಿದ ನಂತರ ಗೃಹ ಪ್ರವೇಶ ಮಾಡಬೇಕು. ಅದಕ್ಕೆ ಮುಂಚೆನೇ ನಾವು ಒಳ್ಳೆಯ ದಿನ ಅಂದ್ಕೊಂಡು ಗೃಹ ಪ್ರವೇಶ ಮಾಡಿ ಮತ್ತೆ ಪುನಃ ಅಲ್ಲಿ ಈ ಒಂದು ಮನೆ ರಿಪೇರಿ, ಮನೆ ವಸ್ತು ಬದಲಾಯಿಸೋದು, ಕಿಟಕಿ ಮಾಡಿದರೆ ಅಲ್ಲಿ ಸಾಧ್ಯತೆ ಇಲ್ಲ. ಮನೆ ಸಂಪೂರ್ಣವಾಗಿ, ಯಾವುದೇ ದೇವಸ್ಥಾನ ಆದರೂ ಕೂಡ ಅಷ್ಟೇ, ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ಸಂಪೂರ್ಣವಾದ ಮೇಲೆ ಅಲ್ಲಿ ಪ್ರತಿಷ್ಠೆ ಆಗಬೇಕು. ಇಲ್ಲದೆ ಹೋದರೆ ಅದು ಫಲ ಸಿಗಲ್ಲ, ಆ ಸಾನ್ನಿಧ್ಯ ಅಲ್ಲಿರೋದಿಲ್ಲ. ಹೀಗೆ ಈ ಪುರೋಹಿತರು ಮಾಡ್ತಕ್ಕಂಥ ತಪ್ಪುಗಳು, ಎಡವಟ್ಟು, ಅನಾಚಾರಗಳು ಆ ಮನೆ ಏಳಿಗೆ ಆಗಲ್ಲ. ಯಾವತ್ತು ಗೃಹ ಪ್ರವೇಶ ಆಗತ್ತೆ, 1-2 ದಿನಗಳಲ್ಲೇ ಆ ಮನೆಯಲ್ಲಿ ಅನಾಹುತಗಳು, ಅಪಘಾತಗಳು, ಆಕಸ್ಮಿಕ ದುರ್ಘಟನೆಗಳೈತಿ. ಇದಕ್ಕೆಲ್ಲ ಕಾರಣ ಅವನು ಮಾಡತಕ್ಕಂಥ ಒಂದು ಕಾರ್ಯಗಳೇ. ಇವತ್ತು ಕೂಡ ಅನೇಕ ಕಡೆ ನೋಡ್ತಾ ಇದ್ದೀವಿ, ಈ ಮನೆ ದೀಪ ಅಂಟಿಸಿರ್ತಾರೆ, ರಾತ್ರಿ ಅಂಟಿಸಿರ್ತಾರೆ ದೀಪ, ಬೆಳಗಾರಿ ಇಡೀ ಮನೆ ಭಸ್ಮವಾಗೋಗುತ್ತೆ. ಕಾರಣ ಅನಾಚಾರ. ಮತ್ತು ಯಾತ್ರೆಗೆ, ಪ್ರವಾಸಕ್ಕೆ ಹೋಗಿರ್ತಾರೆ, ದಾಳಿಗೆ ಬರ್ತಾನೆ ಅಪಘಾತ ಸಾಯುತ್ತಾರೆ, ಅದು ಮರಣವಂತರ ಕಾರಣ ಅವರ ಒಂದು ನಡವಳಿಕೆ. ಹೀಗೆ ನಮ್ಮ ಪ್ರತಿಯೊಂದು ಜೀವನವನ್ನು ಸುಧಾರಿಸ್ಕೋಬೇಕಾದ್ರೆ ನಮಗೆ ಒಂದು ಕೈಪಿಡಿ ಅಥವಾ ಒಂದು ಬೆಳಕು ಈ ಜ್ಯೋತಿಷ್ಯ. ಈ ಜ್ಯೋತಿಷ್ಯದ ಅಂಗಗಳನ್ನು ಮುಂದಿನ ಭಾಗದಲ್ಲಿ ಯಾವ ರೀತಿ ರಾಶಿಗಳ ಗುಣಗಳು ಹೇಗಿರುತ್ತೆ, ಮತ್ತು ಈ ಒಂದು ನಕ್ಷತ್ರಗಳ ಸ್ವಭಾವ ಯಾವ ರೀತಿ ಇರುತ್ತೆ, ಮತ್ತು ಇಡೀ ಒಂದು ಜ್ಯೋತಿಷ್ಯದ ವಿವರಗಳನ್ನು ನಿಮ್ಮ ಮುಂದೆ ಹಂಚ್ಕೊತೀನಿ. ಏನೋ ಹೀಗೆ ಒಂದು ಹಂಚಿಕೊಳ್ಳೋರ ಮುಖ ಸತ್ಯವಾದ ವಿವರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ಒಂದು ಪ್ರಲೋಭನೆ ಆಗಲಿ,
ಅಥವಾ ಮಿಥ್ಯವಾಗಲಿ ಬರೋದಿಲ್ಲ. ಪ್ರತಿಯೊಬ್ಬರೂ ಯಾರೇ ಆಗಲಿ ಇದರಲ್ಲಿ ಜಾತಿ ಮತ ಪಂಥ ಕುಲ ಅಂತ ಬರಲ್ಲ. ನಂಬಿಕೆ ಇದ್ದರೆ ಅವನು ಹುಟ್ಟಿದ ಗಳಿಗೆ, ಅವನು ಹುಟ್ಟಿದ ಸಮಯ, ಹುಟ್ಟಿದ ಊರು ಇದ್ದರೆ ಹೇಳ್ಬೋದು. ಇತ್ತೀಚೆಗೆ ಕಂಪ್ಯೂಟರ್ ಜ್ಯೋತಿಷ್ಯ ಬಂದಿದೆ. ವರ್ಷ ಭವಿಷ್ಯ ಕೊಡ್ತೀವಿ ಅಂತಾರೆ, ಜೀವನ ಪೂರ್ತಿ ಭವಿಷ್ಯ ಕೊಡ್ತೀವಿ ಅಂತಾರೆ. ಕಂಪ್ಯೂಟರ್ ಜಾತಕ ಸಿಗತ್ತೆ. ಅದು ವಿಚಿತ್ರವಾಗಿದೆ. ಮತ್ತು ಈ ನಮ್ಮ ಜ್ಯೋತಿಷ್ಯ ಹೇಳೋರು ಅಷ್ಟೇ, ಪ್ಯಾಕೇಜ್ ಹೇಳ್ತೀನಿ, 3 ತಿಂಗಳು ಹೇಳ್ತೀನಿ, 4 ತಿಂಗಳು ಹೇಳ್ತೀನಿ, ಇವತ್ತು ದಿನ ಹೇಳ್ತೀನಿ, ವಾರ ಭವಿಷ್ಯ ಹೇಳ್ತೀನಿ, ಮಾಸ ಭವಿಷ್ಯ. ಭಗವಂತನಾಣೆ ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. 90% ಜನರಿಗೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಪರಿಹಾರ ಜ್ಯೋತಿಷ್ಯದಲ್ಲಿ ಸಿಗತ್ತೆ. ಅದು ಅವ್ರಿಗೆ ಲಭಿಸ್ತಲ್ಲ. ಕಾರಣ ಅನುಷ್ಠಾನವಿಲ್ಲ, ಹೇಳ್ತಕ್ಕಂಥವ್ರಿಗೂ ಅದರ ಜ್ಞಾನ ಇಲ್ಲ. ಅದರಿಂದ ನಾವು ಮಾಡ್ತಕ್ಕಂಥ ಕಾರ್ಯದ ವಿಧಾನಗಳು ನಮ್ಮನ್ನು ಕಾಪಾಡುತ್ತೆ. ಇಲ್ಲದೇ ನಮ್ಮನ್ನು ನಾವೇ ಒಂದು ಪಾತಾಳಕ್ಕೆ ಅಧೋಗತಿಗೆ ಹೋಗ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಇಡೀ ಒಂದು ಜ್ಯೋತಿಷ್ಯದ ವಿಧಾನಗಳನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಭಾರತದ ಒಂದು ಸಿದ್ಧಾಂತ ವೇದಾಂತ ಹೇಗಿದೆ, ಅದರ ಮೂಲಗಳು, ನಕ್ಷತ್ರಗಳು ಯಾವ ರೀತಿ ಚಲನೆಯಲ್ಲಿರುತ್ತೆ, ಆ ಚಲನೆಯಲ್ಲಿ ಯಾವ ರೀತಿ ನಾವು ಒಳ್ಳೆಯದು ಕೆಟ್ಟದ್ದು ನಮ್ಮನ್ನು ಸುಧಾರಿಸ್ಕೋಬೋದು, ಮತ್ತು ಈ ಒಂದು ವ್ರತ ಮಾಡೋದಕ್ಕೆ ಯಾವ ನಿಯಮ ಇದೆ, ಒಂದೊಂದು ಪುಷ್ಪಕ್ಕೆ ಒಂದೊಂದು ಹಣ್ಣಿಗೆ ಪ್ರತ್ಯೇಕವಾದ ನಿಯಮಗಳಿದೆ, ಒಂದೊಂದು ದೇವರಿಗೆ ಕೂಡ ಇದೆ, ಹೋಮಗಳಿಗೂ ಬೇರೆ ಬೇರೆ ನಿಯಮಗಳಿದೆ. ಎಲ್ಲವನ್ನೂ ಒಂದೊಂದಾಗಿ ವಿವರಿಸಬೇಕು ಅಂತ ಅನ್ನಿಸಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ರಾಶಿಗಳ ಸ್ವಭಾವ, 12 ರಾಶಿಗಳಿದೆ, ಆ ರಾಶಿಗಳ ಸ್ವಭಾವವನ್ನು ತಿಳಿಸ್ತೇನೆ. ನಂತರ ಒಂದೊಂದಾಗಿ ಈ ಜ್ಯೋತಿಷ್ಯದಲ್ಲಿ ಮಾನವನ ಜೀವನದ ಮೇಲೆ, ಪ್ರಕೃತಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ, ಈ ಎಲ್ಲ ಕಡೆ ಸುನಾಮಿ ಬರ್ತಾಯಿದೆ, ನೀರಿನ ಒಂದು ಪ್ರಕೋಪ ಜಾಸ್ತಿ ಆಗತ್ತೆ ಅಂತ. ಏನೇ ಆದರೂ ಕೂಡ ನಾವು ಇನ್ನೂ ಭರತಖಂಡದಲ್ಲೇ ಇದ್ದೀವಿ. ಅದರಿಂದ ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಅದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬರು ಕೂಡ ಈ ತಮ್ಮ ಜೀವನದಲ್ಲಿ ಏನಾಗತ್ತೆ ತಾವೇ ಪರೀಕ್ಷೆ ಮಾಡ್ಕೋಬೋದು. ನಾವು ಹೇಳ್ತಕ್ಕಂಥ ಒಂದು ರಾಶಿ ಫಲ ನೀವು ಕೇಳಿದರೆ ನಿಮಗೆ ಅದು ಹೋಲಿಕೆ ಮಾಡಿಕೊಂಡು ನನಗೂ ಈ ರಾಶಿಗೂ ಸಂಬಂಧ ಇದೆಯಾ ಕೇಳ್ಕೋಬೋದು. ಮತ್ತು ಒಂದು ನಮ್ಮ ನಕ್ಷತ್ರಗಳು, ನಕ್ಷತ್ರ ಚಲನೆ, ನಕ್ಷತ್ರಗಳ ಸ್ವಭಾವವನ್ನು ಹೇಳ್ತೀವಿ. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರ ಆ ನಕ್ಷತ್ರ ನೀವು ಹೋಲಿಕೆ ಮಾಡ್ಬೋದು. ಆಗ ಯಾವುದು ಸತ್ಯ ಯಾವುದು ಮಿಥ್ಯ ನೀವೇ ಅರ್ಥಕೋಬೋದು. ಹೀಗೆ ನಿಮ್ಮ ಭವಿಷ್ಯವನ್ನು ಸರಳವಾಗಿ ಸುಲಭವಾಗಿ ತಿಳಿಸುವ ಕಾರ್ಯಕ್ರಮವೇ ಈ ಒಂದು ಕಾರ್ಯಕ್ರಮ. ಈ ಒಂದು ಭಾರತ ದರ್ಶನ ಮಾಲಿಕೆಯಲ್ಲಿ VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಒಂದು ಹೊಸ ಪ್ರಯತ್ನವನ್ನು ಮಾಡ್ತೇವೆ. ಬೇರೆ ಯಾವ ಚಾನಲ್ ಮಾಡಿಲ್ಲ, ಆದರೆ ಈ ಚಾನಲ್ ಮಾಡ್ತದೆ. ಪ್ರತಿಯೊಬ್ಬರೂ ಈ ಒಂದು ವಿಷಯವನ್ನು ಕೂಲಂಕಷ ಅರ್ಥ ಮಾಡ್ಕೋಬೋದು, ಅದನ್ನು ತಾವೇ ವಿಮರ್ಶೆ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಇಂತಿ ಯಲಹಂಕದ KS ವಿಜಯಕುಮಾರ್. ವಂದನೆಗಳು.